ಹಲೋ ಫ್ರೆಂಡ್ಸ್, ನವೋಪ್ರಮತಿ ಸಂಸ್ಥೆ ಅರ್ಪಿಸುವ ಫೆಬ್ರವರಿ 1 ಮತ್ತು 2ರ ಕನ್ನಡದಲ್ಲಿ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್ ಎಕನಾಮಿಕ್ ಸರ್ವೆ 2022-23ರ ಬಗ್ಗೆ ಒಂದಷ್ಟು ಅಂಶಗಳನ್ನು ಡಿಸ್ಕಸ್ ಮಾಡೋಣ. ಸಾಮಾನ್ಯಾಧ್ಯಯನ ಪತ್ರಿಕೆ 2 ಮತ್ತು 3ರ ಅಡಿಯಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಪ್ಲಾನಿಂಗ್, ಮಾನಿಟರಿ ಪಾಲಿಸಿ, ಗೌರ್ಮೆಂಟ್ ಪಾಲಿಸೀಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್ ಅವರು ಎಕನಾಮಿಕ್ ಸರ್ವೆಯನ್ನು 2022-23ರ ಸಾಲಿಗೆ ಪ್ರೆಸಿಡೆನ್ಷಿಯಲ್ ಅಡ್ರೆಸ್ ಆದ ನಂತರದಲ್ಲಿ ಈಗ ಪಾರ್ಲಿಮೆಂಟ್ನಲ್ಲಿ ಅವರು ಟೇಬಲ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆರ್ಟಿಕಲನ್ನು ನಾವು ಚರ್ಚೆ ಮಾಡ್ತಿದ್ದೇವೆ. ಎಕನಾಮಿಕ್ ಸರ್ವೆಯ ಹೈಲೈಟ್ಸ್ಗಳನ್ನು ನೋಡೋದೇ ಆದರೆ ಇದು ಮುಖ್ಯವಾಗಿ ತಿಳಿಸ್ತಾ ಇದೆ ಪ್ಯಾಂಡಮಿಕ್ನ ನಂತರದ ಭಾರತದ ಎಕನಾಮಿಕ್ ರಿಕವರಿ ಅನ್ನುವಂಥದ್ದು ಕಂಪ್ಲೀಟ್ ಆಗಿದೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದೆ. ಹಾಗೆಯೇ ಎಕಾನಮಿ ಅನ್ನುವಂಥದ್ದು 23-24ರ ಸಾಲಿನಲ್ಲಿ 6%ನಿಂದ 6.8%ವರೆಗೂ ಕೂಡ ಗ್ರೋತ್ ರೇಟ್ ಆಗಬಹುದು ಅನ್ನುವಂಥದ್ದು ಒಂದು ನಿರೀಕ್ಷೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಮೊದಲು ನಾವು ಎಕನಾಮಿಕ್ ಸರ್ವೆ ಡಾಕ್ಯುಮೆಂಟ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದು ಒಂದು ಆ್ಯನ್ಯಲ್ ಡಾಕ್ಯುಮೆಂಟ್ ಆಗಿದೆ, ಪ್ರತಿ ವರ್ಷ ಕೂಡ ಬರುವಂಥದ್ದು. ಇದನ್ನು ಫಿನಾನ್ಸ್ ಮಿನಿಸ್ಟ್ರಿ ಅವರು ರಿಲೀಸ್ ಮಾಡ್ತಾರೆ. ಯೂಶಲಿ ಇದನ್ನು ಪಾರ್ಲಿಮೆಂಟ್ನಲ್ಲಿ ಪ್ರೆಸೆಂಟ್ ಮಾಡಲಾಗುತ್ತೆ, ಯೂನಿಯನ್ ಬಡ್ಜೆಟ್ಗಿಂತಲೂ ಕೂಡ ಒಂದು ದಿನ ಮುಂಚಿತವಾಗಿ. ಮುಖ್ಯವಾಗಿ ಇದನ್ನು ಯಾರು ಪ್ರಿಪೇರ್ ಮಾಡ್ತಾರೆ ಅಂತ ಅಂದರೆ ಎಕನಾಮಿಕ್ಸ್ ಡಿವಿಷನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ನವರು ರಿಲೀಸ್ ಮಾಡ್ತಾರೆ. ಅದೇ ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥದ್ದು ಕರ್ನಾಟಕದ ಎಕನಾಮಿಕ್ ಸರ್ವೆಯನ್ನು ರಿಲೀಸ್ ಮಾಡುವಂಥದ್ದು. ಭಾರತದ ಈಗಿನ ಕರೆಂಟ್ ಎಕಾನಮಿಯ ಸ್ಟೇಟಸ್ ಹೇಗಿದೆ ಅನ್ನುವಂಥದ್ದನ್ನು ತಿಳಿಸುತ್ತೆ. GDPಯ ಬಗ್ಗೆ, ಇನ್ಫ್ಲೇಷನ್ನ ಬಗ್ಗೆ, ಎಂಪ್ಲಾಯ್ಮೆಂಟ್, ಟ್ರೇಡ್ನ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗುತ್ತೆ. ಭಾರತದ ಮೊದಲ ಎಕನಾಮಿಕ್ ಸರ್ವೆ 1950-51ರ ಸಾಲಿನಲ್ಲಿ ಪ್ರೆಸೆಂಟ್ ಮಾಡಲಾಗಿತ್ತು. ಹಾಗೆ ಈಗಿನ ಒಂದು ಭಾರತದ ಸ್ಥಿತಿಗತಿ, ಎಕನಾಮಿಯ ಸ್ಥಿತಿಗತಿಯ ಬಗ್ಗೆ ಏನು ಹೇಳುತ್ತೆ ಎಕನಾಮಿಕ್ ಸರ್ವೆ ಅಂತ ಹೇಳಿ ತಿಳ್ಕೊಳ್ಳೋದೇ ಆದರೆ ಪರ್ಫಾರ್ಮೆನ್ಸ್ನ ವಿಚಾರಕ್ಕೆ ಬಂದರೆ ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ವ್ಯಾಕ್ಸಿನೇಷನ್ ಡ್ರೈವನ್ನು ಭಾರತ ಹೋಸ್ಟ್ ಮಾಡಿದೆ. 2 ಬಿಲಿಯನ್ ಡೋಸಸ್ಗಳನ್ನು ಇನ್ವಾಲ್ವ್ ಮಾಡಿಕೊಂಡಿದೆ. ಫಿನಾನ್ಷಿಯಲ್ ಹೆಲ್ತ್ ಆಫ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳು ಕೂಡ ಇಂಪ್ರೂವ್ ಆಗಿದೆ. ಕ್ರೆಡಿಟ್ ಸಪ್ಲೈ ಇನ್ಕ್ರೀಸ್ ಆಗ್ತಾ ಇರ್ತಕ್ಕಂಥದ್ದು. ರ್ಯಾಪಿಡ್ ಕ್ರೆಡಿಟ್ ಗ್ರೋತ್ ಅನ್ನುವಂಥದ್ದು ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಸೆಕ್ಟರ್ಸ್ಗಳಿಗೆ ಆಗ್ತಾ ಇದೆ, MSME ಸೆಕ್ಟರ್ಸ್ಗಳಿಗೆ ಅಂತ ಹೇಳಿ ಎಕನಾಮಿಕ್ ಸರ್ವೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇನ್ನು ಸದ್ಯಕ್ಕಿರ್ತಕ್ಕಂಥ ಚಾಲೆಂಜಸ್ ಏನು ಅಂತ ಹೇಳಿ ನೋಡೋದೇ ಆದರೆ ಇಂಡಿಯನ್ ಎಕಾನಮಿ ಅನ್ನುವಂಥದ್ದು ರುಪಿ ಡಿಪ್ರಿಸಿಯೇಷನಿನ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಫರ್ದರ್ US ಏನಾದರೂ ಫೆಡ್ ಇಂಟ್ರೆಸ್ಟ್ ರೇಟ್ ಹೈಕ್ಸ್ಗಳನ್ನು ಮಾಡಿದ್ರೆ ಮತ್ತಷ್ಟು ಸಮಸ್ಯೆ ಆಗುವಂಥದ್ದನ್ನು ಕಾಣ್ಬೋದು. ಇನ್ನು ಕರೆಂಟ್ ಅಕೌಂಟ್ ಡೆಫಿಸಿಟನ್ನು ಭಾರತ ಫೇಸ್ ಮಾಡ್ತಾ ಇದೆ. ಬಿಕಾಸ್ ನಮ್ಮ ಇಂಪೋರ್ಟ್ಸ್ ಜಾಸ್ತಿ ಆಗ್ತಾ ಇದೆ, ಎಕ್ಸ್ಪೋರ್ಟ್ಸ್ ಕಡಿಮೆ ಆಗ್ತಾ ಇದೆ. ಇದು ಹೀಗೆ ಇನ್ನೂ ಕೂಡ ವೈಡನ್ ಆಗ್ಬೋದು. ಯಾಕೆಂತಂದರೆ ಗ್ಲೋಬಲ್ ಕಮೋಡಿಟಿ ಪ್ರೈಸಸ್ ಅನ್ನುವಂಥದ್ದು ಇವತ್ತು ಕೂಡ ಎಲಿವೇಟ್ ಆಗೇ ಇದೆ, ಅಂದರೆ ಹೆಚ್ಚಿನದಾಗೆ ಇರೋದ್ರಿಂದಾಗಿ ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಮತ್ತಷ್ಟು ಹೆಚ್ಚಾಗಬಹುದು ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಚಾಲೆಂಜಸ್ ಆಗುತ್ತೆ. 23-24ರ ಔಟ್ಲುಕ್ನ ಬಗ್ಗೆ ನೋಡೋದೇ ಆದರೆ ಇಂಡಿಯನ್ ಎಕನಾಮಿಕ್ ಗ್ರೋತ್ ಫಿಸ್ಕಲ್ ಇಯರ್ 23 ಅನ್ನುವಂಥದ್ದು ಪ್ರೈವೇಟ್ ಕನ್ಸಂಪ್ಷನ್ ಮತ್ತು ಕ್ಯಾಪಿಟಲ್ ಫಾರ್ಮೇಷನ್ನಿಂದ ಲೀಡ್ ಆಗಿದೆ ಎಂಪ್ಲಾಯ್ಮೆಂಟನ್ನು ಜನರೇಟ್ ಮಾಡೋದ್ರ ಕಡೆಗೆ. ಹಾಗೆಯೇ MSMEಸ್ಗಳ ರಿಕವರಿ ಅನ್ನುವಂಥದ್ದು ಪ್ರೋಗ್ರೆಸ್ ಆಗ್ತಾ ಇದೆ. ಎಮರ್ಜೆನ್ಸಿ ಕ್ರೆಡಿಟ್ ಲಿಂಕ್ಡ್ ಗ್ಯಾರಂಟಿ ಸ್ಕೀಮ್ ಇರೋದರಿಂದಾಗಿ ಅವುಗಳ ಅಂದರೆ MSMEಸ್ಗಳ ಡೆಪ್ಟ್ ಕನ್ಸರ್ನ್, ಸಾಲದ ಒಂದಷ್ಟು ಸಮಸ್ಯೆಗಳೇನಿತ್ತು ಅದು ಈಸ್ ಆಗ್ತಾ ಇದೆ. ಗ್ಲೋಬಲ್ ಗ್ರೋತ್ ಕೂಡ 2023ರಲ್ಲಿ ಡಿಕ್ಲೈನ್ ಆಗಬಹುದು ಅಂತ ಹೇಳಿ ಪ್ರೊಜೆಕ್ಟ್ ಮಾಡಲಾಗ್ತಾ ಇದ್ದು, ಆದರೆ ಭಾರತದ ಗ್ರೋತ್ ಅನ್ನುವಂಥದ್ದು ಫಿಸ್ಕಲ್ ಇಯರ್ 24ನಲ್ಲಿ ಬೆಟರ್ ಆಗುತ್ತೆ ಅಥವಾ ಗ್ರೋತ್ ರೇಟ್ ಅನ್ನುವಂಥದ್ದು ಇನ್ನೂ ಗ್ರೋತ್ ಆಗುತ್ತೆ ಅನ್ನುವಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ. ವಿಗ್ರಸ್ ಕ್ರೆಡಿಟ್ ಡಿಸ್ಪರ್ಸಲ್ ಮತ್ತು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಸೈಕಲ್ ಆಗಬಹುದು ಅನ್ನುವಂಥದ್ದನ್ನು ಇಲ್ಲಿ ನಿರೀಕ್ಷೆ ಮಾಡಲಾಗ್ತಾ ಇದೆ. ಇನ್ನು ಪಬ್ಲಿಕ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ ಆದಂಥ PM ಗತಿಶಕ್ತಿ ಆಗಿರ್ಬೋದು, ನ್ಯಾಷನಲ್ ಲಾಜಿಸ್ಟಿಕ್ಸ್ ಪಾಲಿಸಿ ಆಗಿರ್ಬೋದು, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಆಗಿರ್ಬೋದು, ಈ ಎಲ್ಲ ಸ್ಕೀಮ್ಸ್ಗಳು ಕೂಡ ಭಾರತದ ಎಕನಾಮಿಕ್ ಗ್ರೋತಿಗೆ ಬೂಸ್ಟನ್ನು ನೀಡುತ್ತೆ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಔಟ್ಪುಟ್ ಹೆಚ್ಚಾಗುವಂತೆ ಇದು ಮಾಡುತ್ತೆ ಅನ್ನುವಂಥದ್ದು. ಭಾರತದ ಮೀಡಿಯಂ ಟರ್ಮ್ ಗ್ರೋತ್ ಔಟ್ಲುಕ್ನ ಬಗ್ಗೆ ಈ ಒಂದು ಡಾಕ್ಯುಮೆಂಟ್ ಮಾತನಾಡುತ್ತೆ. ಕರೆಂಟ್ ಡಿಕೇಟ್, ಈ ಒಂದು ದಶಕ ಅನ್ನುವಂಥದ್ದು 1998ರಿಂದ 2022ರ ಒಂದು ದಶಕ ಏನಿತ್ತು ಆ ಸಂದರ್ಭದಲ್ಲಿ ಇದ್ದಂಥ ಒಂದಷ್ಟು ಸಿಮಿಲಾರಿಟೀಸ್ಗಳನ್ನು ಈಗಲೂ ಕೂಡ ನಾವು ಕಾಣ್ತಿದ್ದೇವೆ. ಅಲ್ಲಿ ಕೂಡ ಟ್ರಾನ್ಸ್ಫಾರ್ಮೇಟಿವ್ ರಿಫಾರ್ಮ್ಸ್ಗಳನ್ನು ಕಂಡಿದ್ದರಿಂದಾಗಿ ಡಿಲೇಡ್ ಗ್ರೋತ್ ರಿಟರ್ನ್ಸ್ ಆಯಿತು ಟೆಂಪ್ರರಿ ಶಾಕ್ಸ್ನಿಂದಾಗಿ. ಬಟ್ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅನ್ನುವಂಥದ್ದು ಲೇಟರ್ ಗ್ರೋತ್ ಡಿವಿಡೆಂಡ್ಸ್ಗಳನ್ನು ಪೇ ಮಾಡಿತ್ತು. ಅದೇ ರೀತಿಯಾಗಿ ಈಗಿನ ಒಂದು ಸ್ಥಿತಿಗತಿ ಕೂಡ ಇದೆ ಅಂತ ಹೇಳಿ ತಿಳಿಸಲಾಗ್ತಾ ಇದೆ. 2014ರಿಂದ 2022ರ ಪೀರಿಯಡನ್ನು ನೋಡಿದಾಗ ಇಂಡಿಯಾದ ಎಕನಾಮಿಕ್ ಹಿಸ್ಟ್ರಿಯಲ್ಲಿ ಸಾಕಷ್ಟು ರಿಫಾರ್ಮ್ಸ್ಗಳನ್ನು ತರೋ ಮುಖಾಂತರ ಈಸ್ ಆಫ್ ಲಿವಿಂಗ್ ಆ್ಯಂಡ್ ಡೂಯಿಂಗ್ ಬಿಸ್ನೆಸ್ಸನ್ನು ಬೆಟರ್ ಮಾಡಿದಂಥ ಒಂದು ಇಂಪಾರ್ಟೆಂಟ್ ಪೀರಿಯಡ್ ಆಗಿ ಗುರುತಿಸ್ಕೊಳ್ಳುತ್ತೆ. 2023ರಿಂದ 30ರ ಔಟ್ಲುಕ್ ಅನ್ನುವಂಥದ್ದು ಕೂಡ
ಬೆಟರ್ ದ್ಯಾನ್ ಪ್ರೀ ಪ್ಯಾಂಡಮಿಕ್ ಇಯರ್ಸ್ ಇರುತ್ತೆ ಅಂತ ಹೇಳಿ ನಿರೀಕ್ಷಿಸಲಾಗ್ತಾ ಇದ್ದು, ಇಂಡಿಯನ್ ಎಕಾನಮಿ ಅನ್ನುವಂಥದ್ದು ಮೀಡಿಯಂ ಟರ್ಮ್ನಲ್ಲಿ ಗ್ರೋತ್ ಪೊಟೆನ್ಷಿಯಲನ್ನು ಹೊಂದಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ತಿಳಿಸಲಾಗ್ತಾ ಇದೆ. ಹಾಗೆ ಈಗ ಎಕನಾಮಿಕ್ ಸರ್ವೆ ಅನ್ನುವಂಥ ಮೇಜರ್ ಡಾಕ್ಯುಮೆಂಟ್ ಅನ್ನುವಂಥದ್ದು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡುತ್ತೆ. ಮೇಜರ್ ಫಿಸ್ಕಲ್ ಡೆವಲಪ್ಮೆಂಟ್ಸ್ ರಿಲೇಟೆಡ್ ಟು ರೆವಿನ್ಯೂ ಹೇಗಿದೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಮಾನಿಟರಿ ಮ್ಯಾನೇಜ್ಮೆಂಟ್ ಮತ್ತು ಫಿನಾನ್ಷಿಯಲ್ ಇಂಟರ್ಮೀಡಿಯೇಷನಿನ ಭಾರತದ ಸ್ಟೇಟಸ್ ಹೇಗಿದೆ ಅನ್ನುವಂಥದ್ರ ವಿಚಾರ ಆಗಿರ್ಬೋದು, ಮತ್ತು ಹೇಗೆ ಭಾರತದಲ್ಲಿ 2022-23 ಸಾಲಿನಲ್ಲಿ ಪ್ರೈಸಸ್ ಆ್ಯಂಡ್ ಇನ್ಫ್ಲೇಷನನ್ನು ರೆಗ್ಯುಲೇಟ್ ಮಾಡಲಾಯಿತು ಅನ್ನುವಂಥದ್ದಾಗಿರ್ಬೋದು, ಇಲ್ಲಿರ್ತಕ್ಕಂಥ ಬಾಟಲ್ನೆಕ್ಸ್ ಏನು, RBI ಏನೆಲ್ಲ ಮೆಷರ್ಸ್ಗಳನ್ನು ತರ್ತಾ ಇದೆ ಅನ್ನುವಂಥದ್ದು, ಹಾಗೆ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಭಾರತದಲ್ಲಿ 22-23 ಸಾಲಿನಲ್ಲಿ ಯಾವ ರೀತಿಯ ಸ್ಥಿತಿಗತಿಯನ್ನು ಹೊಂದಿತ್ತು ಅನ್ನುವಂಥದ್ರ ಬಗ್ಗೆ ಆಗಿರ್ಬೋದು, ಒಟ್ಟಾರೆಯಾಗಿ ಭಾರತದ ಎಕನಾಮಿಕ್ ಪರ್ಫಾರ್ಮೆನ್ಸ್ ಕ್ಲೈಮೇಟ್ ಚೇಂಜ್ ಮತ್ತು ಎನ್ವಿರಾನ್ಮೆಂಟನ್ನು ಬದಲಾಯಿಸುವಂಥ ವಿಚಾರದಲ್ಲಿ, ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಮ್ಯಾನೇಜ್ಮೆಂಟ್ನಲ್ಲಿ, ಇಂಡಸ್ಟ್ರಿಯಲ್ ಸೆಕ್ಟರ್, ಸರ್ವೀಸಸ್, ಎಕ್ಸ್ಟರ್ನಲ್ ಈ ಎಲ್ಲ ಸೆಕ್ಟರ್ಸ್ಗಳಲ್ಲಿ ಭಾರತದ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ಇಂಡಿಯಾದ ಎಕನಾಮಿಕ್ ಪರ್ಫಾರ್ಮೆನ್ಸ್ ಅನ್ನೋದ್ರ ಬಗ್ಗೆ ಈ ಎಕನಾಮಿಕ್ ಸರ್ವೆ ಅನ್ನುವಂಥದ್ದು ಬ್ರೀಫ್ ಆಗಿ ಮಾಹಿತಿಯನ್ನು ತಿಳಿಸ್ತಾ ಹೋಗುತ್ತೆ. ಅದಿಷ್ಟನ್ನು ಕೂಡ ನಾವು ಈ ವಿಡಿಯೋನಲ್ಲಿ ಚರ್ಚೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಒಂದು ವೇಳೆ ಇಚ್ಛೆ ಇದ್ದಲ್ಲಿ ಎಕನಾಮಿಕ್ ಸರ್ವೆ ಬಗ್ಗೆ ಸಪರೇಟ್ ವಿಡಿಯೋಸ್ಗಳನ್ನು ಮಾಡೋದ್ರ ಕುರಿತಂತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಆಸಕ್ತಿಯನ್ನು ಹೊಂದಿದ್ದಲ್ಲಿ ನಾವು ಅದಕ್ಕಾಗಿ ಸಪರೇಟ್ ವಿಡಿಯೋಸ್ಗಳನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡ್ತೇವೆ. ಮುಂದಿನ ಆರ್ಟಿಕಲ್ PLI ಆ್ಯಂಡ್ ಇಂಡಿಯಾಸ್ ಗ್ರೋತ್ ಎಕೋಸಿಸ್ಟಮ್. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗೌರ್ಮೆಂಟ್ ಪಾಲಿಸೀಸ್, ಪತ್ರಿಕೆ 3ರ ಅಡಿಯಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಈ ವರ್ಲ್ಡ್ ಅನ್ನುವಂಥದ್ದು ನ್ಯೂ ಎಕನಾಮಿಕ್ ರಿಯಾಲಿಟಿಗೆ ಸದ್ಯಕ್ಕೆ ಅಡ್ಜಸ್ಟ್ ಆಗ್ತಾ ಇದೆ COVID-19 ಪ್ಯಾಂಡಮಿಕ್ನ ನಂತರದಲ್ಲಿ. ಇಂಡಿಯಾ ಕೂಡ ತನ್ನ ಸ್ಟ್ರಾಟಜಿಕ್ ಅಪರ್ಚುನಿಟಿಯನ್ನು ರೆಕಗ್ನೈಸ್ ಮಾಡಿದೆ. ಕೀ ಪ್ಲೇಯರ್ ಆಗಿ ಗ್ಲೋಬಲ್ ವ್ಯಾಲ್ಯೂ ಚೈನಲ್ಲಿ ಯಾವ ರೀತಿಯಾಗಿ ಭಾರತ ಎನ್ಯಾಕ್ಟ್ ಮಾಡಬಹುದು, ತನ್ನನ್ನು ತಾನು ಎಸ್ಟಾಬ್ಲಿಷ್ ಮಾಡ್ಕೊಳ್ಬಹುದು ಅನ್ನುವಂಥ ವಿಚಾರದಲ್ಲಿ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯ ಪಾಸಿಟಿವ್ ರೆಸ್ಪಾನ್ಸ್ ಏನು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವಿಗೆ ನೀಡಲಾಗ್ತಾ ಇದೆ, ಇದು ಕೂಡ ಲೇಬರ್ ಫೋರ್ಸಸ್ಸಿನ ಸ್ಕಿಲ್ಸ್ಗಳನ್ನು ಅಪ್ಗ್ರೇಡ್ ಮಾಡಬಹುದಾಗಿದೆ ಮತ್ತು ಓಲ್ಡ್ ಮಿಷನರಿಯನ್ನು ರಿಪ್ಲೇಸ್ ಮಾಡುವಂಥದ್ದಾಗಿರ್ಬೋದು, ಪ್ರೊಡಕ್ಷನ್ ವಾಲ್ಯೂಮ್ಸ್ಗಳನ್ನು ಎನ್ಹಾನ್ಸ್ ಮಾಡುವಂಥದ್ದಾಗಿರ್ಬೋದು, ಲಾಜಿಸ್ಟಿಕ್ಸ್ ಮತ್ತು ಆಪರೇಷನನ್ನು ಎಫಿಷಿಯೆಂಟ್ ಆಗಿ ಮಾಡುವಂಥದ್ದಾಗಿರ್ಬೋದು, ಒಟ್ಟಾರೆ ಭಾರತವನ್ನು ಕೀ ಮ್ಯಾನುಫ್ಯಾಕ್ಚರಿಂಗ್ ಪ್ಲೇಯರನ್ನಾಗಿ ಮಾಡುವಲ್ಲಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅನ್ನುವಂಥದ್ದು ತನ್ನದೇ ಆದಂಥ ಪಾತ್ರವನ್ನು ವಹಿಸ್ತಾ ಇದೆ. ಹಾಗಾಗಿ ಭಾರತದ ಗ್ರೋತ್ ಎಕೋಸಿಸ್ಟಮ್ ಮತ್ತು PLIನ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಭಾರತ ಸರ್ಕಾರವು PLI ಸ್ಕೀಮನ್ನು 14 ಕೀ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ. ಇದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಒಂದು ಮೇಜರ್ ಬೂಸ್ಟನ್ನು ನೀಡುವಂಥ ಒಂದು ಇಂಪಾರ್ಟೆಂಟ್ ಆದಂಥ ಸ್ಟೆಪ್ ಆಗಿದೆ. 1.97 lakh crores ಈ ಒಂದು ಯೋಜನೆ ಅಡಿಯಲ್ಲಿ ಗ್ರೋತ್ ಆ್ಯಂಡ್ ಸಸ್ಟೈನಬಿಲಿಟಿ ಇನ್ ದಿ ಟಾರ್ಗೆಟೆಡ್ ಇಂಡಸ್ಟ್ರಿಯನ್ನು ನಾವು ಪಡ್ಕೊಳ್ಳೋದಕ್ಕೆ ಅಂತ ಹೇಳಿ ಇಲ್ಲಿ ಮೆಷರ್ಸ್ಗಳನ್ನು ತಗೊಳ್ಳಾಗ್ತಾ ಇದೆ. ಹಾಗೆಯೇ ಮಾರ್ಚ್ 2020ರಲ್ಲಿ ಬಂದಂಥ ಈ PLI ಸ್ಕೀಮ್ ಅನ್ನುವಂಥದ್ದು 3 ಇಂಡಸ್ಟ್ರೀಸ್ಗಳನ್ನು ಟಾರ್ಗೆಟ್ ಮಾಡಿತ್ತು. ಒಂದು ಮೊಬೈಲ್ ಆ್ಯಂಡ್ ಅಲೈಡ್ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರಿಂಗ್, ಮತ್ತೊಂದು ಎಲೆಕ್ಟ್ರಿಕಲ್ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರಿಂಗ್, ಮತ್ತೊಂದು ಮೆಡಿಕಲ್ ಡಿವೈಸಸ್ ಅಂತ ಹೇಳಿ. ಇನ್ನು 14 ಟಾರ್ಗೆಟೆಡ್ ಸೆಕ್ಟರ್ಸ್ಗಳನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ, ಮೆಡಿಕಲ್ ಡಿವೈಸಸ್, ಆಟೋಮೊಬೈಲ್ಸ್ಗಳ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಮತ್ತು ಆಟೋ ಕಾಂಪೊನೆಂಟ್ಸ್ಗಳ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ. ಉದಾಹರಣೆ ಫಾರ್ಮಕ್ಯೂಟಿಕಲ್ಸ್, ಡ್ರಗ್ಸ್, ಸ್ಪೆಷಾಲಿಟಿ ಸ್ಟೀಲ್ ಆಗಿರ್ಬೋದು, ಟೆಲಿಕಾಮ್ ಆ್ಯಂಡ್ ನೆಟ್ವರ್ಕಿಂಗ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಈ ರೀತಿಯ ಪ್ರಾಡಕ್ಟ್ಸ್ಗಳು. ಇನ್ನು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ನ ಅಡಿಯಲ್ಲಿ ಇನ್ಸೆಂಟಿವ್ಸ್ಗಳನ್ನು ಆನ್ ದಿ ಬೇಸಿಸ್ ಆಫ್ ಇನ್ಕ್ರಿಮೆಂಟಲ್ ಸೇಲ್ಸ್ಗಳ ಬೇಸಿಸ್ನಲ್ಲಿ ನೀಡಲಾಗ್ತಾ ಇರತಕ್ಕಂಥದ್ದು. ಕೆಲವು ಸೆಕ್ಟರ್ಸ್ಗಳಲ್ಲಿ ಉದಾಹರಣೆಗೆ ಅಡ್ವಾನ್ಸ್ಡ್ ಕೆಮಿಕಲ್ಸ್ ಮತ್ತು ಸೆಲ್ ಬ್ಯಾಟರೀಸ್ಗಳ ಸೆಕ್ಟರ್ಸ್ ಆಗಿರ್ಬೋದು, ಟೆಕ್ಸ್ಟೈಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಡ್ರೋನ್ ಇಂಡಸ್ಟ್ರಿ ಆಗಿರ್ಬೋದು, ಇಲ್ಲಿ ಇನ್ಸೆಂಟಿವ್ಸ್ಗಳನ್ನು ಅವುಗಳು ಎಷ್ಟರ ಮಟ್ಟಿಗೆ ಸೇಲ್ ಆಗ್ತದೆ ಅನ್ನುವಂಥ ಬೇಸಿಸ್ನ ಆಧಾರದ ಮೇಲೆ ನೀಡಲಾಗ್ತಾ ಇದೆ. ಪರ್ಫಾರ್ಮೆನ್ಸ್ ಮತ್ತು ಲೋಕಲ್ ವ್ಯಾಲ್ಯೂ ಅಡಿಷನ್ ಓವರ್ ದ 5 years ಪೀರಿಯಡ್ಸ್ಗಳಲ್ಲಿ ನೋಡಿ ಈ ಒಂದು ಇನ್ಸೆಂಟಿವ್ಸ್ಗಳನ್ನು ನೀಡಲಾಗ್ತಿರ್ತಕ್ಕಂಥದ್ದು. ಹಾಗೆಯೇ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಕೂಡ ಎಂಫಸಿಸನ್ನು ನೀಡಲಾಗ್ತಾ ಇದೆ. ಹಾಗಾದರೆ ಯಾವ ರೀತಿಯಾಗಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅನ್ನುವಂಥದ್ದು ಗ್ರೋತ್ ಎಕೋಸಿಸ್ಟಮನ್ನು ಭಾರತದಲ್ಲಿ ಕ್ರಿಯೇಟ್ ಮಾಡ್ತಿದೆ ಅಂತ ಅಂದರೆ, ಇಂಪೋರ್ಟ್ಸ್ಗಳ ಮೇಲಿನ ಡಿಪೆಂಡೆನ್ಸಿಯನ್ನು ರೆಡ್ಯೂಸ್ ಮಾಡ್ತಾ ಇದೆ. ಡಿಮ್ಯಾಂಡನ್ನು ನಾವು ಪೂರೈಸುವಲ್ಲಿ ನಾವು ಆತ್ಮನಿರ್ಭರ್ ಭಾರತ ಸ್ವಾವಲಂಬನೆಯನ್ನು ಪಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ಫುಲ್ ಆಗ್ತಾ ಇದೆ. ಟೆಲಿಕಾಮ್ ಆ್ಯಂಡ್ ನೆಟ್ವರ್ಕಿಂಗ್ ಸೆಕ್ಟರ್ ಫಾಸ್ಟರ್ ಅಡಾಪ್ಷನ್ ಆಫ್ 4G ಆ್ಯಂಡ್ 5G ಪ್ರಾಡಕ್ಟ್ಸ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ಫುಲ್ ಆಗ್ತಾ ಇದೆ. ಹಾಗೆಯೇ ಕಾರ್ಬನ್ ಫುಟ್ಪ್ರಿಂಟನ್ನು ರೆಡ್ಯೂಸ್ ಮಾಡೋದಕ್ಕೆ PLI ಸ್ಕೀಮ್ ಅನ್ನುವಂಥದ್ದು ಗ್ರೀನ್ ಟೆಕ್ನಾಲಜೀಸ್ಗಳನ್ನು ಎಂಫಸೈಸ್ ಮಾಡ್ತಾ ಇದೆ. ಹಾಗೆಯೇ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ಗಳನ್ನು ಕೂಡ ಇದು ಬೂಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ರೂರಲ್ ಇಂಡಿಯಾವನ್ನು ಫ್ರಂಟ್ಲೈನ್ ಮಾಡ್ತಾ ಇರ್ತಕ್ಕಂಥದ್ದು, ರೂರಲ್ ಇಂಡಿಯಾದ ಗ್ರೋತ್ಗೆ ಕೂಡ ಗಮನವನ್ನು ಹರಿಸ್ತಾ ಇರ್ತಕ್ಕಂಥದ್ದನ್ನು ಕಾಣಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ಗಳ ಕುರಿತಂತೆ ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಮತ್ತು 3ರ ಅಡಿಯಲ್ಲಿ ಹೆಲ್ತ್ನ ಅಡಿಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆಯು ಒಂದು ಗ್ಲೋಬಲ್ ರಿಪೋರ್ಟನ್ನು ಹೊರತಂದಿದೆ.
ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ಗಳ ಕುರಿತಂತೆ 2023 ಸಾಲಿಗೆ. ಇದು ತಿಳಿಸುತ್ತೆ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ಗಳು ಡಿಸ್ಪ್ರಪೋರ್ಷನೇಟ್ ಆಗಿ ಕಂಟಿನ್ಯೂ ಆಗ್ತಾ ಇದೆ. ಇದರಿಂದಾಗಿ ಇಂಪವರಿಷ್ಡ್ ಮೆಂಬರ್ಸ್ ಆಫ್ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಏನಿದ್ದಾರೆ ಅವರಿಗೆ ಹೆಚ್ಚು ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂತ ಹೇಳಿ ವರ್ಲ್ಡ್ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ ಡೇಯನ್ನು ಪ್ರತಿ ವರ್ಷವೂ ಕೂಡ January 30 ಆಚರಿಸಲಾಗುತ್ತೆ. ಭಾರತದಲ್ಲಿ ಈ ದಿನ ಹುತಾತ್ಮರ ದಿನ ಅಂತ ಕೂಡ ಆಚರಿಸ್ತೇವೆ ಅನ್ನುವಂಥದ್ದು ನಮಗೆ ನೆನಪಿರಲಿ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಈ ಒಂದಷ್ಟು ಗ್ರೂಪ್ ಆಫ್ ಇನ್ಫೆಕ್ಷನ್ಸ್ಗಳಾಗಿದ್ದು ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಡೆವಲಪಿಂಗ್ ರೀಜನ್ಸ್ ಆಫ್ ಆಫ್ರಿಕಾ, ಏಷ್ಯಾ, ಅಮೆರಿಕಾಸ್ಗಳಲ್ಲಿ ಇವುಗಳನ್ನು ನಾವು ಕಾಣಬಹುದಾಗುತ್ತೆ. ಹಾಗೆಯೇ ಇವುಗಳು ವೆರೈಟಿ ಆಫ್ ಪ್ಯಾಥೋಜನ್ಸ್ಗಳಿಂದ ಕಾಸ್ ಆಗುವಂಥದ್ದು. ಉದಾಹರಣೆ ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ, ಪ್ರೋಟೋಸೋವಾ, ಪ್ಯಾರಾಸೈಟಿಕ್ ವಾರ್ಮ್ಸ್ನಿಂದ ಕೂಡ ಇದು ಉಂಟಾಗುತ್ತೆ. ಎಂಟಿಡೀಸ್ಗಳು ಎಸ್ಪೆಷಲಿ ಟ್ರಾಪಿಕಲ್ ಏರಿಯಾಸ್ಗಳಲ್ಲಿ ಕಾಮನ್ ಆಗಿದ್ದು ಅವುಗಳಿಗೆ ಕ್ಲೀನ್ ವಾಟರ್ ಅಥವಾ ಸೇಫ್ ವೇಸ್ಟ್ಗಳಿಗೆ ಆಕ್ಸೆಸ್ ಅನ್ನುವಂಥದ್ದು ಇರೋದಿಲ್ಲ ಹ್ಯೂಮನ್ ವೇಸ್ಟನ್ನು ಡಿಸ್ಪೋಸ್ ಮಾಡಲಿಕ್ಕೆ. ಅಂಥ ಕಡೆಯಲ್ಲಿ ಇವುಗಳನ್ನು ಹೆಚ್ಚಿನದಾಗಿ ನಾವು ಕಾಣಬಹುದಾಗುತ್ತೆ. ಈ ಡಿಸೀಸಸ್ಗಳು ಜನರಲಿ ಲೆಸ್ ಫಂಡಿಂಗನ್ನು ರಿಸರ್ಚ್ ಆ್ಯಂಡ್ ಟ್ರೀಟ್ಮೆಂಟಿಗೆ ಅಂತ ಹೇಳಿ ಪಡ್ಕೊಳ್ತವೆ. ಉದಾಹರಣೆಗೆ TBಗೆ, HIV, ಏಡ್ಸ್ಗೆ, ಮಲೇರಿಯಾಗೆ ಪಡ್ಕೊಳ್ಳುವಂಥ ಫಂಡಿಂಗಿಂತಲೂ ಕೂಡ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ಗಳಿಗೆ ಅಂತ ಫಂಡಿಂಗ್ ಅನ್ನುವಂಥದ್ದು ಕಡಿಮೆ ಬರುತ್ತೆ. ಈ ರೀತಿಯ ಕಾಯಿಲೆಗಳಿಗೆ ಉದಾಹರಣೆಗಳು ಯಾವುದು ಅಂತ ಅಂದರೆ ಸ್ನೇಕ್ ಬೈಟ್ ಎನ್ವೆನೋಮೇಷನ್ ಆಗಿರಬಹುದು, ಸ್ಕೇಬೀಸ್ ಅನ್ನುವಂಥ ಒಂದು ಕಾಯಿಲೆ ಆಗಿರ್ಬೋದು, ಯಾಸ್ ಅನ್ನುವಂಥ ಮತ್ತೊಂದು ಡಿಸೀಸ್ ಆಗಿರ್ಬೋದು, ಹಾಗೆ ಟ್ರಾಕೋಮಾ ಅನ್ನುವಂಥದ್ದು, ಲಿಶ್ಮೇನಿಯಾಸಿಸ್, ಹಾಗೆ ಚಾಗಾಸ್ ಅನ್ನುವಂಥ ಕಾಯಿಲೆಗಳು. ಹೀಗೆ ಹಲವಾರು ಕಾಯಿಲೆಗಳು ಈ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ಗಳ ಪಟ್ಟಿಯಲ್ಲಿ ನಾವು ಕಾಣಬಹುದಾಗುತ್ತೆ. ರಿಪೋರ್ಟಿನ ಕೆಲವೊಂದು ಮುಖ್ಯ ಅಂಶಗಳನ್ನು ನೋಡೋದೇ ಆದರೆ 16ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ 80% NTD ಬರ್ಡನ್ ಅನ್ನುವಂಥದ್ದು ಇದು ಸ್ಪ್ರೆಡ್ ಆಗಿದೆ. ಅಂದರೆ ಈ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ ಅನ್ನುವಂಥದ್ದು ಕೇವಲ ಈ ರೀತಿಯ ಒಂದಷ್ಟು 16 ರಾಷ್ಟ್ರಗಳಲ್ಲೇ ಹೆಚ್ಚಿನದಾಗಿ ಕಾಣಸಿಗ್ತಾ ಇರತಕ್ಕಂಥದ್ದನ್ನು ಕಾಣಬಹುದು. ಇನ್ನು ಗ್ಲೋಬಲಿ 1.65 ಬಿಲಿಯನ್ ಪೀಪಲ್ ಅವರು ಈ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ಗಳಿಗೆ ಅಟ್ಲೀಸ್ಟ್ ಒನ್ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ಗಳಾದರೂ ಕೂಡ ಟ್ರೀಟ್ಮೆಂಟನ್ನು ಅವರಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಇನ್ನು ಏನೆಲ್ಲ ರೆಕಮೆಂಡೇಷನ್ಸ್ಗಳನ್ನು ನೀಡಿದೆ ಅಂತ ಅಂದರೆ ಗ್ರೇಟರ್ ಎಫರ್ಟ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಬೇಕಾಗುತ್ತೆ. ಡಿಲೇಸ್ಗಳನ್ನು ರಿವರ್ಸ್ ಮಾಡಲಿಕ್ಕೆ ಮತ್ತು ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ಗಳನ್ನು ಎಲಿಮಿನೇಟ್ ಮಾಡುವಂಥ ಒಂದು ಟಾರ್ಗೆಟ್ಸ್ಗಳನ್ನು ಏನು ಹಾಕ್ಕೊಂಡಿದ್ದಾರೆ ಆ ರೀತಿಯ ಕಡೆಗೆ ಪ್ರೋಗ್ರೆಸ್ಸನ್ನು ಆಕ್ಸಲರೇಟ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಎಫರ್ಟ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟನ್ನು ಹೆಚ್ಚುಗೊಳಿಸಬೇಕು ಅನ್ನುವಂಥದ್ರ ಕಡೆಗೆ ತಿಳಿಸ್ತಾ ಇದೆ WHO ರಿಪೋರ್ಟ್. ಹಾಗೆಯೇ ಮಲ್ಟಿ ಸೆಕ್ಟೋರಲ್ ಕೊಲ್ಯಾಬರೇಷನ್ ಮತ್ತು ಪಾರ್ಟ್ನರ್ಶಿಪ್ಸ್ ಅನ್ನುವಂಥದ್ದು ಬೇಕು ಈ ಟಾರ್ಗೆಟ್ಸ್ಗಳನ್ನು ಅಚೀವ್ ಮಾಡಲಿಕ್ಕೆ ಅಂತ ಕೂಡ ಗಮನ ಹರಿಸ್ತಾ ಇದೆ. ಗ್ಲೋಬಲಿ ಇವುಗಳಿಗಾಗಿ ಏನೆಲ್ಲ ಇನಿಷಿಯೇಟಿವ್ಸ್ಗಳನ್ನು ತರಲಾಗಿದೆ ಅಂತ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆಯು 2021ರಿಂದ 30 ಸಾಲಿಗೆ ಈ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ಗಳನ್ನು ಯಾವ ರೀತಿಯಾಗಿ ಜಾಗತಿಕ ಮಟ್ಟದಲ್ಲಿ ನಾವು ಮಟ್ಟ ಹಾಕಬೇಕು ಅನ್ನುವಂಥದ್ರ ಕಡೆಗೆ ಇದು ಗಮನ ಹರಿಸುವಂಥ ಒಂದು ಬ್ಲೂ ಪ್ರಿಂಟ್ ಆಗಿದೆ. ಇಲ್ಲಿ ಇಂಪ್ಯಾಕ್ಟನ್ನು ಮೆಷರ್ ಮಾಡುವಂಥ ಒಂದು ಪ್ರೋಸೆಸ್ ಆಗುತ್ತೆ. ಅದಾದ ನಂತರ ಅಕ್ರಾಸ್ ಸೆಕ್ಟರ್ಸ್ ಕೊಲ್ಯಾಬರೇಟಿವ್ ವರ್ಕ್ನ ಮುಖಾಂತರವಾಗಿ ಡಿಸೀಸ್ ಸ್ಪೆಸಿಫಿಕ್ ಪ್ಲಾನಿಂಗ್ ಆ್ಯಂಡ್ ಪ್ರೋಗ್ರಾಮಿಂಗನ್ನು ಮಾಡುವಂಥದ್ದು, ಎಕ್ಸ್ಟ್ರೀಮ್ಲಿ ಡ್ರಿವನ್ ಅಜೆಂಡಾಸ್ ರಿಲಯಂಟ್ ಟು ಪ್ರೋಗ್ರಾಮ್ಸ್ ಇವುಗಳನ್ನು ತರೋ ಮುಖಾಂತರವಾಗಿ ಕಂಟ್ರಿಗಳಿಗೆ ಫಿನಾನ್ಸಸ್ಸನ್ನು ನೀಡೋ ಮುಖಾಂತರವಾಗಿ ಈ ಒಂದು ಡಿಸೀಸಸ್ಗಳನ್ನು ದೂರ ಮಾಡುವಂಥದ್ದು ಇದರ ಒಂದು ಬ್ಲೂ ಪ್ರಿಂಟಿನ ಮುಖ್ಯ ಅಂಶಗಳಾಗುತ್ತೆ. ಲಂಡನ್ ಡಿಕ್ಲರೇಷನ್ ಆನ್ NTDs ಅನ್ನುವಂಥ ಡಿಕ್ಲರೇಷನನ್ನು 2012 January 30 ಆಕ್ಸೆಪ್ಟ್ ಮಾಡಲಾಯಿತು, ಅಡಾಪ್ಟ್ ಮಾಡಲಾಯಿತು. ಅದೇ ದಿನವನ್ನು ರೆಕಗ್ನೈಸ್ ಮಾಡಲಿಕ್ಕಾಗಿ 2021ರಲ್ಲಿ ಈ ನ್ಯಾಷನಲ್ ಟ್ರಾಪಿಕಲ್ ಡಿಸೀಸಸ್ ಡೇಯನ್ನು 21 ನಂತರದಿಂದ January 30 ಆಚರಿಸೋದಕ್ಕೆ ಅಂತ ಹೇಳಿ ಶುರು ಮಾಡಲಾಯಿತು. ಮುಂದಿನ ಆರ್ಟಿಕಲ್ ಯೂನಿಯನ್ ಬಡ್ಜೆಟ್ 2023-24ಕ್ಕೆ ಸಂಬಂಧಿಸಿದಂಥದ್ದು. ಭಾರತದ ಫಿನಾನ್ಸ್ ಮಿನಿಸ್ಟರ್ ಅವರು ಫುಲ್ ಫ್ಲೆಡ್ಜ್ಡ್ ಯೂನಿಯನ್ ಬಡ್ಜೆಟನ್ನು 23-24 ಸಾಲಿಗೆ ಪ್ರೆಸೆಂಟ್ ಮಾಡಿದ್ದಾರೆ ಪಾರ್ಲಿಮೆಂಟ್ನಲ್ಲಿ. ಲೋಕಸಭಾ ಎಲೆಕ್ಷನ್ಸ್ 2024 ಸಾಲಿಗೆ ಬರಲಿದೆ. ಇದಕ್ಕೂ ಮುಂಚಿತವಾಗಿ ಬರಬಹುದಾದಂಥ ಏಕೈಕವಾದಂಥ ಫುಲ್ ಫ್ಲೆಡ್ಜ್ ಬಜೆಟ್ ಇದಾಗಿರ್ತಕ್ಕಂಥದ್ದು. ಕಾನ್ಸ್ಟಿಟ್ಯೂಷನಲ್ಲಿ ಬಡ್ಜೆಟ್ನ ಕುರಿತಂತೆ ಇರತಕ್ಕಂಥ ಪ್ರಾವಿಷನ್ಸ್ಗಳ ಬಗ್ಗೆ ಒಮ್ಮೆ ನಾವು ಗಮನ ಹರಿಸೋಣ. ಭಾರತ ಸಂವಿಧಾನದ ಆರ್ಟಿಕಲ್ 112 ಬಡ್ಜೆಟನ್ನು ಯೂನಿಯನ್ ಬಡ್ಜೆಟ್ ಆಫ್ ಅ ಇಯರನ್ನು ಆನ್ಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳಿ ರೆಫರ್ ಮಾಡುತ್ತೆ. ಈ ಸ್ಟೇಟ್ಮೆಂಟ್ನಲ್ಲಿ ಈ ಒಂದು ಆರ್ಥಿಕ ವರ್ಷದಲ್ಲಿ ಆಗಬಹುದಾದಂಥ ರೆವಿನ್ಯೂ ಮತ್ತು ಎಕ್ಸ್ಪೆಂಡಿಚರ್ನ ಕುರಿತಂಥ ಕಂಪ್ಲೀಟ್ ಮಾಹಿತಿಯನ್ನು ಇಲ್ಲಿ ತಿಳಿಸಲಾಗುತ್ತೆ. ಬಡ್ಜೆಟ್ ಇಯರ್ ಅಂತ ಅಂದರೆ 1st ಏಪ್ರಿಲ್ನಿಂದ ಪ್ರಾರಂಭ ಆಗಿ 31st ಮಾರ್ಚ್ನವರೆಗೂ ಕೂಡ ನಾವು ಒಂದು ಫಿನಾನ್ಷಿಯಲ್ ಇಯರ್ ಅಂತ ಹೇಳಿ ಗುರುತಿಸಬಹುದಾಗುತ್ತೆ. ಬಡ್ಜೆಟ್ ಡಾಕ್ಯುಮೆಂಟ್ನಲ್ಲಿ ಇರ್ತಕ್ಕಂಥ ಅಂಶಗಳ ಮುಖ್ಯ ಏನೆಲ್ಲ ಅಂಶಗಳಿರುತ್ತೆ ಅಂದರೆ ರೆವಿನ್ಯೂ ಮತ್ತು ಕ್ಯಾಪಿಟಲ್ ರೆಸಿಪ್ಟ್ಸ್ಗಳ ಎಸ್ಟಿಮೇಟ್ಸ್ ಇರುತ್ತೆ. ವೇಸ್ ಆ್ಯಂಡ್ ಮೀನ್ಸ್ ಯಾವ ರೀತಿಯಾಗಿ ನಾವು ರೆವಿನ್ಯೂಸ್ಗಳನ್ನು ರೈಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಇರುತ್ತೆ. ಎಕ್ಸ್ಪೆಂಡಿಚರನ್ನು
ಯಾವ ರೀತಿ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಎಸ್ಟಿಮೇಟ್ಸ್ಗಳು ಇರುತ್ತೆ. ಆ್ಯಕ್ಚುಯಲ್ ರೆಸಿಪ್ಟ್ಸ್ ಮತ್ತು ಎಕ್ಸ್ಪೆಂಡಿಚರ್ ಆಫ್ ದಿ ಕ್ಲೋಸಿಂಗ್ ಫಿನಾನ್ಷಿಯಲ್ ಇಯರ್, ಅಂದರೆ ಕಳೆದ ವರ್ಷದ ಆ್ಯಕ್ಚುಯಲ್ ರೆಸಿಪ್ಟ್ ಮತ್ತು ಎಕ್ಸ್ಪೆಂಡಿಚರ್ನ ಕುರಿತಂಥ ಮಾಹಿತಿ ಅನ್ನುವಂಥದ್ದು ಇರುತ್ತೆ. ಹಾಗೆ ಯಾವುದೇ ರೀತಿಯಾದಂಥ ಡೆಫಿಸಿಟ್ ಮತ್ತು ಸರ್ಪ್ಲೆಸ್ ಆಗಿದ್ದಲ್ಲಿ ಅದಕ್ಕೆ ಕಾರಣಗಳನ್ನು ಕೂಡ ನೀಡಲಾಗುತ್ತೆ. ಎಕನಾಮಿಕ್ ಮತ್ತು ಫಿನಾನ್ಷಿಯಲ್ ಪಾಲಿಸಿ ಮುಂದಿನ ವರ್ಷದಲ್ಲಿ ಯಾವ ರೀತಿ ಇರುತ್ತೆ, ಟ್ಯಾಕ್ಸೇಷನ್, ಪ್ರಪೋಸಲ್ಸ್, ಪ್ರಾಸ್ಪೆಕ್ಟ್ಸ್ ಆಫ್ ರೆವಿನ್ಯೂ, ಸ್ಪೆಂಡಿಂಗ್ ಪ್ರೋಗ್ರಾಮ್ಸ್ಗಳು ಮತ್ತು ಹೊಸದಾದಂಥ ಯೋಜನೆಗಳಿದ್ದರೆ ಅವುಗಳನ್ನು ಇಲ್ಲಿ ಇಂಟ್ರೊಡ್ಯೂಸ್ ಕೂಡ ಮಾಡಲಾಗುತ್ತೆ. ಪಾರ್ಲಿಮೆಂಟ್ನಲ್ಲಿ ಇದು ಬಡ್ಜೆಟ್ ಅನ್ನುವಂಥದ್ದು 6 ಸ್ಟೇಜಸ್ಗಳಲ್ಲಿ ಪ್ರೆಸೆಂಟ್ ಆಗುತ್ತೆ. ಒಂದು ಪ್ರೆಸೆಂಟೇಷನನ್ನು ನೀಡುವಂಥದ್ದು, ನಂತರದಲ್ಲಿ ಜನರಲ್ ಡಿಸ್ಕಷನ್ ಅನ್ನುವಂಥದ್ದು ನಡೆಯುತ್ತೆ. ಅದಾದ ನಂತರ ಡಿಪಾರ್ಟ್ಮೆಂಟಲ್ ಕಮಿಟೀಸ್ಗಳು ಸ್ಕ್ರೂಟಿನಿಯನ್ನು ಮಾಡುವಂಥದ್ದು. ಅದಾದ ನಂತರ ವೋಟಿಂಗನ್ನು ಮಾಡಲಾಗುತ್ತೆ ಡಿಮ್ಯಾಂಡ್ ಫಾರ್ ಗ್ರ್ಯಾಂಟ್ಸ್ಗಳಿಗೆ. ಅದಾದ ನಂತರ ಅಪ್ರಾಪ್ರಿಯೇಷನ್ ಬಿಲ್ಲನ್ನು ಪಾಸ್ ಮಾಡುವಂಥದ್ದು. ಅದಾದ ನಂತರ ಫಿನಾನ್ಸ್ ಬಿಲ್ಲನ್ನು ಪಾಸ್ ಮಾಡುವಂಥದ್ದು. ಹೀಗೆ 6 ಹಂತಗಳನ್ನು ಇದು ಒಳಗೊಂಡಿರುತ್ತೆ. ಹಾಗಾದರೆ ಯಾರು ಬಡ್ಜೆಟನ್ನು ತಯಾರು ಮಾಡ್ತಾರೆ ಅನ್ನುವಂಥದ್ದು KPSC UPSC ಯಾವುದೇ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಒಂದು ಅಂಶ. ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸಿನ ಬಡ್ಜೆಟ್ ಡಿವಿಷನ್ ಅನ್ನುವಂಥದ್ದು ಬಡ್ಜೆಟನ್ನು ಪ್ರಿಪೇರ್ ಮಾಡುತ್ತೆ. ಫಿನಾನ್ಸ್ ಮಿನಿಸ್ಟ್ರಿ ಇದಕ್ಕೆ ನೋಡಲ್ ಬಾಡಿ ಆಗಿರುತ್ತೆ ಬಡ್ಜೆಟನ್ನು ಪ್ರಿಪೇರ್ ಮಾಡಲಿಕ್ಕೆ. ಭಾರತದ ಮೊದಲ ಇಂಡಿಪೆಂಡೆಂಟ್ ಇಂಡಿಯಾದ ಫಸ್ಟ್ ಬಡ್ಜೆಟ್ 1947ರಲ್ಲಿ ಪ್ರೆಸೆಂಟ್ ಆಯಿತು. ಹಾಗಾದರೆ ಈ ವರ್ಷದ ಬಡ್ಜೆಟಿನ ಹೈಲೈಟ್ಸ್ಗಳನ್ನು ಗಮನಹರಿಸೋಣ. 23-24 ಸಾಲಿನ ಬಡ್ಜೆಟ್ ಅನ್ನುವಂಥದ್ದು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ನ ಕಡೆ ಗಮನ ಹರಿಸ್ತಾ ಇದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥ ಒಂದು ಪ್ರೋಗ್ರಾಮ್ನ ಅಡಿಯಲ್ಲಿ ಫಾರ್ಮರ್ಸ್, ವುಮೆನ್, ಯೂತ್, SC, ST, OBCs, ದಿವ್ಯಾಂಗ್ಸ್, ಎಕನಾಮಿಕಲಿ ವೀಕರ್ ಸೆಕ್ಷನ್ ಇವರೆಲ್ಲರ ಸ್ಕಿಲ್ ಡೆವಲಪ್ಮೆಂಟ್ಗೆ ಗಮನ ಹರಿಸ್ತಾ ಇರ್ತಕ್ಕಂಥದ್ದು. ಓವರಾಲ್ ಪ್ರಯಾರಿಟಿಯನ್ನು ಅಂಡರ್ ಪ್ರಿವಿಲೇಜ್ಡ್ಗೆ ನೀಡ್ತಾ ಇರ್ತಕ್ಕಂಥದ್ದು. ವಂಚಿತೋಂಕೋ ವಾರಿಯತ ಅಂತ ಹೇಳಿ. ಹಾಗೆಯೇ ಸಸ್ಟೈನ್ಡ್ ಫೋಕಸನ್ನು ಜಮ್ಮು ಆ್ಯಂಡ್ ಕಾಶ್ಮೀರ್, ಲಡಾಖ್ ಈ ಕೇಂದ್ರಾಡಳಿತ ಪ್ರದೇಶಗಳಿಗೆ ನೀಡ್ತಾ ಇರ್ತಕ್ಕಂಥದ್ದು. ಹಾಗೆ ನಾರ್ತ್ ಈಸ್ಟರ್ನ್ ರೀಸನ್ಸ್ಗಳಿಗೆ ನೀಡುವಂಥದ್ದು. ಈ ಬಡ್ಜೆಟ್ ಅನ್ನುವಂಥದ್ದು 2 ಪ್ರೊಲಾಂಗ್ಡ್ ಗ್ರೋತ್ ಸ್ಟ್ರಾಟಜಿಯನ್ನು ಹೊಂದಿದೆ. ಫಸ್ಟ್ ಇದು 2019ರಲ್ಲಿ ಅನ್ವೈಲ್ ಆಗಿತ್ತು. ಒಂದು ಪ್ರೈವೇಟ್ ಸೆಕ್ಟರ್ನಿಗೆ ಇನ್ಸೆಂಟಿವೈಸ್ ಮಾಡುವಂಥದ್ದು, ಜಾಬ್ಸ್ಗಳನ್ನು ಇನ್ಕ್ರೀಸ್ ಮಾಡಲಿಕ್ಕೆ, ಕ್ರಿಯೇಟ್ ಮಾಡಲಿಕ್ಕೆ ಮತ್ತು ಗ್ರೋತನ್ನು ಪುಷ್ ಮಾಡಲಿಕ್ಕೆ. ಮತ್ತೊಂದು ಮಿನಿಮಮ್ ಗವರ್ನ್ಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತ ಹೇಳಿ. ಇಲ್ಲಿ ಕ್ಯಾಪೆಕ್ಸನ್ನು ಇನ್ಕ್ರೀಸ್ ಮಾಡುವಂಥದ್ದು, ಮೋರ್ ರೆವಿನ್ಯೂಸನ್ನು ರೈಸ್ ಮಾಡುವಂಥದ್ದು ಡಿಸ್ಇನ್ವೆಸ್ಟ್ಮೆಂಟ್ನ ಮುಖಾಂತರವಾಗಿ. ಇದೆರಡೂ ಕೂಡ ಈ ಬಡ್ಜೆಟ್ಟಿನ ಮುಖ್ಯವಾಗಿ ಇದ್ದಂಥ, ಈ ಬಡ್ಜೆಟ್ಟಿನ ಹಿಂದೆ ಇದ್ದಂಥ 2 ಪ್ರೊಲಾಂಗ್ಡ್ ಗ್ರೋತ್ ಸ್ಟ್ರಾಟಜೀಸ್ ಏನಿತ್ತು ಅದರೊಟ್ಟಿಗೆ ಇನ್ಲೈನ್ ಆಗಿ ಈ ವರ್ಷದ ಬಡ್ಜೆಟ್ ಬರ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಬಡ್ಜೆಟಿನ ಕೀ ಟೇಕ್ಅವೇಸ್ ಅಂತ ಅಂದರೆ ನ್ಯೂ ಇನ್ಕಮ್ ಟ್ಯಾಕ್ಸ್ ರೆಜಿಮ್ ಅನ್ನುವಂಥದ್ದು, 33% ಇನ್ಕ್ರೀಸ್ ಅನ್ನುವಂಥದ್ದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಔಟ್ಲೇಯಲ್ಲಿ ಪ್ರಪೋಸ್ ಮಾಡಲಾಗಿದೆ. ಇದನ್ನು 10 ಲ್ಯಾಕ್ನವರೆಗೂ ಕೂಡ ರೈಸ್ ಮಾಡ್ತಾ ಇರ್ತಕ್ಕಂಥದ್ದು. ಇದು ಕಳೆದ ಒಂದು ಡಿಕೇಡ್ನಲ್ಲಿ ಬಿಗ್ಗೆಸ್ಟ್ ಅಂತಲೇ ಗುರುತಿಸ್ಕೊಳ್ಳುತ್ತೆ. ಕಸ್ಟಮ್ ಡ್ಯೂಟಿಯಲ್ಲಿ ಚೇಂಜಸ್ ಆಗಿದೆ. ಇಂಪೋರ್ಟ್ ಆನ್ ಸರ್ಟೆನ್ ಇನ್ಪುಟ್ಸ್ ಫಾರ್ ಮೊಬೈಲ್ ಫೋನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ಇದರ ಮೇಲೆ ಕಸ್ಟಮ್ಸ್ ಡ್ಯೂಟಿ ರೆಡ್ಯೂಸ್ ಆಗಿರ್ತಕ್ಕಂಥದ್ದು. ಹಾಗೆಯೇ ಸಿಗರೇಟ್ಸ್ನ ಮೇಲೆ ಇನ್ಕ್ರೀಸ್ ಆಗಿದೆ ಕಸ್ಟಮ್ಸ್ ಡ್ಯೂಟಿ. ಗೋಲ್ಡ್ ಆರ್ಟಿಕಲ್ಸ್ನ ಮೇಲೆ, ಕಾಂಪೌಂಡೆಡ್ ರಬ್ಬರ್ನ ಮೇಲೆ ಕಸ್ಟಮ್ಸ್ ಡ್ಯೂಟಿ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು. ಇನ್ನು ಬಡ್ಜೆಟ್ ವಿಷನ್ ಫಾರ್ ಅಮೃತ್ ಕಾಲ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳ್ಕೊಳ್ಬೇಕು ಅಂತ ಅಂದರೆ ಬಡ್ಜೆಟ್ ಅನ್ನುವಂಥದ್ದು ಕೂಡ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿರೋದ್ರಿಂದ ಇದರ ಬಗ್ಗೆ ಸಪ್ರೇಟ್ ಆದಂಥ ವಿಡಿಯೋಸ್ಗಳನ್ನು ಮಾಡ್ತೇವೆ. ಒಂದು ವೇಳೆ ನಿಮಗೆ ಆಸಕ್ತಿ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಕೆಲವು ಹೈಲೈಟ್ಸ್ಗಳನ್ನು ನಾವು ಇಲ್ಲಿ ತಿಳ್ಕೊಳ್ಳೋದೇ ಆದರೆ, ಪರ್ಸನಲ್ ಇನ್ಕಮ್ ಟ್ಯಾಕ್ಸಿನ ನ್ಯೂ ಟ್ಯಾಕ್ಸ್ ಲಿಮಿಟಿನ ರಿಬೇಟ್ ಅನ್ನುವಂಥದ್ದು ಈ ಹಿಂದೆ ಇದ್ದಿದ್ದಕ್ಕಿಂತ ಇನ್ಕ್ರೀಸ್ ಆಗಿ ಈಗ 7 ಲಕ್ಷಕ್ಕೆ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು. ಅದರ ಅರ್ಥ ಯಾವುದೇ ವ್ಯಕ್ತಿ ನ್ಯೂ ಟ್ಯಾಕ್ಸ್ ರೆಜಿಮ್ನ ಅಡಿಯಲ್ಲಿ ಅಪ್ ಟು 7 ಲ್ಯಾಕ್ಸ್ನವರೆಗೂ ಕೂಡ ಯಾವುದೇ ಟ್ಯಾಕ್ಸನ್ನು ಭರಿಸುವಂಥದ್ದು ಬೇಕಾಗೋದಿಲ್ಲ. ಹಾಗೆಯೇ ಅದರ್ ಟ್ಯಾಕ್ಸ್ ರಿಫಾರ್ಮ್ಸ್ ಅಂದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ಗಳನ್ನು ಇಂಡಿವಿಜುವಲ್ಸ್ಗಳಿಗೆ ಅಪ್ ಟು 50,000 ರುಪೀಸ್ನವರೆಗೆ ಬದಲಾಯಿಸ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಕಸ್ಟಮ್ ಡ್ಯೂಟೀಸ್ಗಳ ವಿಚಾರದಲ್ಲಿ ನಂಬರ್ ಆಫ್ ಬೇಸಿಕ್ ಕಸ್ಟಮ್ ಡ್ಯೂಟಿ ರೇಟ್ಸ್ಗಳನ್ನು ಟೆಕ್ಸ್ಟೈಲ್ಸ್ ಮತ್ತು ಅಗ್ರಿಕಲ್ಚರ್ಗೆ ಹೊರತುಪಡಿಸಿ 21 ಇದ್ದಿದ್ದನ್ನು ಈಗ 13ಕ್ಕೆ ಇಳಿಕೆ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಟ್ಯಾಕ್ಸೇಷನ್ನಲ್ಲಿ ಆಗಿರ್ತಕ್ಕಂಥ ಬದಲಾವಣೆ. ಹಾಗೆಯೇ ₹1 ಯಾವುದರಿಂದ ಎಷ್ಟು ಆದಾಯ ಬರುತ್ತೆ ಮತ್ತು ಯಾವುದಕ್ಕೆ ಎಷ್ಟು ನಾವು ವ್ಯಯ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಕೂಡ ಇದು ಮಾಹಿತಿಯನ್ನು ಬಡ್ಜೆಟ್ ಅನ್ನುವಂಥದ್ದು ತಿಳಿಸ್ಕೊಡುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿರಲಿ. ಅಂದರೆ ₹1 ಭಾರತ ಪಡ್ಕೊಳ್ತಾ ಇದೆ ಅಂದರೆ ಅದು ಎಲ್ಲೆಲ್ಲಿಂದ ಬರುತ್ತೆ, ಯಾವ ಸೆಕ್ಟರ್ನಿಂದ ಎಷ್ಟು ಪೈಸೆ ಬರುತ್ತೆ, ಈ ರೀತಿಯ ಮಾಹಿತಿಯನ್ನು ಬಡ್ಜೆಟ್ ನಮಗೆ ತಿಳಿಸ್ತಾ ಹೋಗುತ್ತೆ. ಫಿಸ್ಕಲ್ ಮ್ಯಾನೇಜ್ಮೆಂಟಿನ ಸ್ಟೇಟಸ್ನ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸುತ್ತೆ. ಯುಟಿಲೈಸೇಷನ್ ಆಫ್ ಫಂಡ್ಸ್ ಫಾರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ವಿಚಾರದಲ್ಲಿ ಇಂಡಿಯಾದ ಫಿನಾನ್ಸ್ ಮಿನಿಸ್ಟರ್ ಅವರು ತಿಳಿಸಿದ್ದಾರೆ, ಎಲ್ಲ ರಾಜ್ಯಗಳು ಕೂಡ
ತಮ್ಮ 50-year ಲೋನ್ ಫಾರ್ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನು ಬಳಸ್ಕೊಳ್ಬೇಕು 2023-24 ಸಾಲಿನ ಒಳಗಾಗಿ ಅನ್ನುವಂಥದ್ದನ್ನು ತಿಳಿಸ್ತಾ ಇದೆ. ಮೋಸ್ಟ್ ಆಫ್ ದಿಸ್ ಅನ್ನುವಂಥದ್ದು ಅಟ್ ದಿ ಡಿಸ್ಕ್ರಿಷನ್ ಆಫ್ ದಿ ಸ್ಟೇಟ್ಸ್ ಇರ್ತಕ್ಕಂಥದ್ದು, ಆದರೆ ಬಟ್ ಪಾರ್ಟ್ ಅನ್ನುವಂಥದ್ದು ಕಂಡೀಷನಲ್ ಆಗಿರುತ್ತೆ. ಸ್ಟೇಟ್ಸ್ ಡೆಸಿಗ್ನೇಟೆಡ್ ಫಾರ್ ಸ್ಪೆಸಿಫಿಕ್ ಪರ್ಪಸಸ್ಗಳಿಗೆ ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಹಳೆಯ ಸರ್ಕಾರಿ ವಾಹನಗಳನ್ನು ರೀಪ್ಲೇಸ್ ಮಾಡುವಂಥದ್ದು, ಅರ್ಬನ್ ಪ್ಲಾನಿಂಗನ್ನು ಇಂಪ್ರೂವ್ ಮಾಡುವಂಥದ್ದು, ಅರ್ಬನ್ ಲೋಕಲ್ ಬಾಡೀಸ್ಗಳನ್ನು ಮುನಿಸಿಪಲ್ ಬಾಂಡ್ಸ್ಗಳನ್ನು ಪಡ್ಕೊಳ್ಳಿಕ್ಕೆ ಎಲಿಜಿಬಲ್ ಅನ್ನಾಗಿ ಮಾಡುವಂಥದ್ದಾಗಿರ್ಬೋದು, ಪೊಲೀಸ್ ಆಫೀಸರ್ಸ್ಗಳಿಗೆ ಹೌಸಿಂಗನ್ನು ಬಿಲ್ಡ್ ಮಾಡುವಂಥದ್ದು, ಯೂನಿಟಿ ಮಾಲ್ಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡುವಂಥದ್ದು, ಹೀಗೆ ಹಲವಾರು ಅಂಶಗಳನ್ನು ಇಲ್ಲಿ ತಿಳಿಸಲಾಗ್ತಾ ಇದೆ. ಬಡ್ಜೆಟ್ನ ಕುರಿತಂತೆ ವಿಸ್ತೃತವಾಗಿ ಮುಂದಿನ ದಿನಗಳಲ್ಲಿ ವಿಡಿಯೋಸ್ಗಳಲ್ಲಿ ನಾವು ನಿಮಗೆ ಆಸಕ್ತಿ ಇದ್ದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ತಿಳಿಸಿದಲ್ಲಿ ನಾವು ಡಿಸ್ಕಸ್ ಮಾಡ್ತೇವೆ. ಇಂದಿನ ಸಂಚಿಕೆಯ ಹಿನ್ನೆಲೆಯಲ್ಲಿ ಭಾರತ ಸಂವಿಧಾನದ ಆರ್ಟಿಕಲ್ 112 ಬಡ್ಜೆಟನ್ನು ಯಾವ ಡಾಕ್ಯುಮೆಂಟ್ ಅಂತ ಹೇಳಿ ಏನಂತ ಹೇಳಿ ಗುರುತಿಸುತ್ತೆ ಅನ್ನುವಂಥದ್ದನ್ನು ತಪ್ಪದೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.